Hello guys, welcome back to Bank of Canada. In this video, I'm going to share about IPS PO 2025 notification and these vacancies are for 2026-27 and examination end ಆಗಿ ನಿಮ್ಮದು ರಿಕ್ರೂಟ್ಮೆಂಟ್ ಮುಗಿಯೋ ಅಷ್ಟರಲ್ಲಿ 2026 ಫೆಬ್ ಅಥವಾ ಮಾರ್ಚ್ ಆಗುತ್ತೆ. ಸೊ ಈಗ ನೋಟಿಫಿಕೇಷನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಅಪ್ಲೈ ಮಾಡೋಕ್ಕೆ ಡೇಟ್ ಇರೋದು ಇವತ್ತಿಂದ ಅಂದರೆ 1 ಜುಲೈ 2025 ಇಂದ 20 ದಿನ ಟೈಮು ಅಂದರೆ 21ನೇ ತಾರೀಕುವರೆಗೂ ಅಪ್ಲೈ ಮಾಡ್ಬೋದು ನೀವು. ಆ್ಯಂಡ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗು ಇದು ಜನರಲ್ ಕ್ಯಾಟಗರಿಯವರಿಗಿರಲ್ಲ, ರಿಮೈನಿಂಗ್ ಕ್ಯಾಟಗರಿಗಿರುತ್ತೆ. ನೀವು ಏನು ಫೀಸ್ ಏನು ಎಕ್ಸ್ಟ್ರಾ ಆ ಥರ ಪೇ ಮಾಡೋಂಗಿಲ್ಲ, ನಾರ್ಮಲ್ ಫೀಸೇ. ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಆಗಸ್ಟಲ್ಲಿ ಕಂಡಕ್ಟ್ ಮಾಡ್ತಾರೆ. ಪ್ರಿಲಿಮ್ ಮೈನ್ಸು ಸ್ವಲ್ಪ ಮೆಟೀರಿಯಲ್ಸು ಆ ಥರ ಕೊಡ್ತಾರೆ ಆನ್ಲೈನಲ್ಲಿ, ಅದು ವೆಬ್ಸೈಟ್ ಮುಖಾಂತರ ನಡೆಯುತ್ತೆ. ಅದಾದಮೇಲೆ ಡೌನ್ಲೋಡ್ ಆಫ್ ಪ್ರಿಲಿಮ್ಸ್ ಕಾಲ್ ಲೆಟರು ಆಗಸ್ಟಲ್ಲೇ ರಿಲೀಸ್ ಮಾಡ್ತಾರೆ. ಸೊ ಆಗಸ್ಟ್ 17th ಮತ್ತು 23rd 24th ಎಕ್ಸಾಮ್ ಇರೋದ್ರಿಂದ ಆಗಸ್ಟ್ ಫಸ್ಟ್ ವೀಕ್ ಎಂಡ್ ಅಥವಾ ಸೆಕೆಂಡ್ ವೀಕ್ ಸ್ಟಾರ್ಟಿಂಗಲ್ಲಿ ಎಕ್ಸಾಮಿನೇಷನ್ ರಿಲೀಸ್ ಮಾಡ್ತಾರೆ ಕಾಲ್ ಲೆಟರು. ಆ್ಯಂಡ್ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಸ್ಟ್ ಅಂತ ಕೊಟ್ಟಿದ್ದಾರೆ, ಬಟ್ ಆಲ್ರೆಡಿ ಡೇಟ್ನ ಅವರು ಅಫಿಷಿಯಲ್ ಕ್ಯಾಲೆಂಡರಲ್ಲಿ ರಿಲೀಸ್ ಮಾಡಿದ್ದಾರೆ. ಆ ಕ್ಯಾಲೆಂಡರನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಸೊ ಅದನ್ನು ನೀವು ರೆಫರ್ ಮಾಡ್ಬೋದು. ಆ್ಯಂಡ್ ಮೈನ್ಸ್ ಎಕ್ಸಾಮಿನೇಷನ್ ಕಾಲ್ ಲೆಟರ್ ಸೆಪ್ಟೆಂಬರ್ ಅಕ್ಟೋಬರ್ ಆ್ಯಂಡ್ ಮೈನ್ಸ್ ಎಕ್ಸಾಮಿನೇಷನ್ ಬಂದುಬಿಟ್ಟು ಅಕ್ಟೋಬರ್ ಅಂತ ಕೊಟ್ಟಿದ್ದಾರೆ, ಬಟ್ ಅಕ್ಟೋಬರ್ 12th ಏನೋ ಎಕ್ಸಾಮ್ ಇದೆ. ಸೊ ಅದನ್ನು ನೀವು ಕ್ರಾಸ್ ಚೆಕ್ ಮಾಡ್ಬೋದು ಅಫಿಷಿಯಲ್ ಕ್ಯಾಲೆಂಡರಲ್ಲಿ. ಆ್ಯಂಡ್ ಡಿಕ್ಲರೇಷನ್ ಆಫ್ ಮೈನ್ಸ್ ರಿಸಲ್ಟ್ ನವೆಂಬರ್. ಆ್ಯಂಡ್ ಈ ಸಲ ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡಿರೋದು ಏನು ಅಂದರೆ ಪರ್ಸ್ನಾಲಿಟಿ ಟೆಸ್ಟ್ ಅಂತ. ಪರ್ಸ್ನಾಲಿಟಿ ಟೆಸ್ಟ್ ಇಷ್ಟು ವರ್ಷ ಅಂದರೆ ಇಷ್ಟು ದಿನ IBPS PO ನೋಟಿಫಿಕೇಷನ್ ಇರ್ತಿರಲಿಲ್ಲ. ಇದೊಂದು ಎಕ್ಸ್ಟ್ರಾ ಬಿಫೋರ್ ಇಂಟರ್ವ್ಯೂನೇ ಇದೆ. ಆ್ಯಕ್ಚುಲಿ ಇಂಟರ್ವ್ಯೂ ದಿನವೇ ಇಲ್ಲ, ಬಿಫೋರ್ ಇಂಟರ್ವ್ಯೂ ನವೆಂಬರ್ ಡಿಸೆಂಬರಲ್ಲಿ ಪರ್ಸ್ನಾಲಿಟಿ ಟೆಸ್ಟು. ಆ್ಯಂಡ್ ಇಂಟರ್ವ್ಯೂ ಬಂದುಬಿಟ್ಟು ಡಿಸೆಂಬರ್ ಅಥವಾ ಜನವರಿಲಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರೊವಿಷನ್ ಅಲಾಟ್ಮೆಂಟು ಜಾನ್ ಫೆಬ್ಬಲ್ಲಿ ಡೇಟ್ ಕೊಟ್ಟಿಲ್ಲ. ಪ್ರೀವಿಯಸ್ಲಿ ಏಪ್ರಿಲ್ 1 IBPS POದು ರಿಸಲ್ಟ್ ಡೇಟ್ ಫಿಕ್ಸ್ ಇತ್ತು. ಸೊ ಈ ವರ್ಷ ರಿಸಲ್ಟ್ ಡೇಟ್ ಫಿಕ್ಸ್ ಇಲ್ಲ. ಸೊ ಈಗ ನೋಟಿಫಿಕೇಷನ್ ನೋಡ್ತಾ ಹೋಗೋಣ. ಸೊ ಇದು ಸ್ಯಾಲ್ರಿ ಬೇಸಿಕ್ಕಾಗಿ ಇಷ್ಟು ಬ್ಯಾಂಕ್ಗಳು IBPS PO ನೋಟಿಫಿಕೇಷನ್ ಅಂಡರ್ ವೇಕೆನ್ಸಿ ಕೊಡೋದು. ಸೊ ಇದು ಸ್ಯಾಲ್ರಿ ಬಂದುಬಿಟ್ಟು ಬೇಸಿಕ್ ಪೇ, ಇದು ಜಸ್ಟ್ ಬೇಸಿಕ್ ಹೇಳ್ತಿರೋದು 48,480. ಇನ್ ಹ್ಯಾಂಡ್ ನಿಮಗೆ ಅರೌಂಡ್ ಕೈಗೆಲ್ಲ ಕಟ್ಟಾಗಿ ಎಲ್ಲ ಸಿಗೋದು ಒಂದು 72,000 ಸಿಗುತ್ತೆ. ಈಗ ಸದ್ಯಕ್ಕೆ DA ಕಮ್ಮಿ ಇದೆ, 19.9 ಇದೆ. ಸೊ DA ಇನ್ಕ್ರೀಸ್ ಆಗ್ತಾ ನೀವು ಜಾಯ್ನಿಂಗ್ ಅಷ್ಟರಲ್ಲಿ ಒಂದು ನಿಮಗೆ 76 or 77 ರೇಂಜಿಗೆ ಹೋಗುತ್ತೆ. ಇನ್ ಹ್ಯಾಂಡ್ ಸ್ಯಾಲ್ರಿ ಹೇಳ್ತಿದ್ದೀನಿ. ಅಲೋಯೆನ್ಸಸ್ ಎಲ್ಲ ಬಿಟ್ಟು ಮಂತ್ಲಿ ಅಲೋಯೆನ್ಸಸ್ ಎಕ್ಸ್ಟ್ರಾ ಸಿಗುತ್ತೆ. ಪೆಟ್ರೋಲ್ಗೆ ಅಥವಾ ನ್ಯೂಸ್ ಪೇಪರ್ಗೆ, ಎಂಟರ್ಟೈನ್ಮೆಂಟ್ಗೆ, ಮೆಡಿಕಲ್ಲು, ಕ್ಲೀನಿಂಗು, ಆ ಥರ ಕನ್ವೀನಿಯನ್ಸು ಆ ಥರ ಎಕ್ಸ್ಟ್ರಾ ಸಿಗುತ್ತೆ. ಅದಲ್ಲದೆ ಜಸ್ಟ್ ರಾ ಸ್ಯಾಲ್ರಿ ಹೇಳ್ತಿರೋದು. ಇನ್ ಹ್ಯಾಂಡ್ ಸ್ಯಾಲ್ರಿ 70 ಮೇಲಂತೂ ಸಿಗುತ್ತೆ. ಸೊ ಇದು ಸ್ಯಾಲ್ರಿ ಬಗ್ಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಡಿಸ್ಕಸ್ ಮಾಡೋಣ. ನ್ಯಾಷನಾಲಿಟಿ ಆಬ್ವಿಯಸ್ಲಿ ಇಂಡಿಯನ್ ಆಗಿರಬೇಕು. ಏಜ್ ಕ್ರೈಟೀರಿಯಾ ಏಜ್ ಆ್ಯಸ್ ಆನ್ ಜುಲೈ 1 ಮಿನಿಮಮ್ 20 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 30 ಇಯರ್ಸ್. ಮಿನಿಮಮ್ 20, ಮ್ಯಾಕ್ಸಿಮಮ್ 30 ಇಯರ್ಸ್ ಒಳಗಡೆ ಇರಬೇಕು. ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಅಕಾರ್ಡಿಂಗ್ ಟು ಗೌರ್ಮೆಂಟ್ ನಾಮ್ಸು SC ST ಕ್ಯಾಟಗರಿಗೆ 5 ಇಯರ್ಸು, OBC ಅವರಿಗೆ 3 ಇಯರ್ಸು ಆ್ಯಂಡ್ ರಿಮೈನಿಂಗ್ ಕ್ಯಾಟಗರೀಸ್ಗೆ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಆ್ಯಂಡ್ ಡೇಟ್ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. 1995ಗಿಂತ ಮುಂಚೆ ಹುಟ್ಟಿರಬಾರ್ದು, 27/1995ಗಿಂತ, ಆ್ಯಂಡ್ 17/2005 ಆದಮೇಲೆ ಹುಟ್ಟಿದ್ರೆ ಎಲಿಜಿಬಿಲಿಟಿ ಇರಲ್ಲ ಅಕಾರ್ಡಿಂಗ್ ಟು ಏಜ್. ಆ್ಯಂಡ್ ಇದೊಂದು ತುಂಬ ಇಂಪಾರ್ಟೆಂಟ್ ಅಂದರೆ OBC ಸರ್ಟಿಫಿಕೇಟ್ ಇದೆಯಾ ಅಂತ ಮೊದಲೇ ಕನ್ಫರ್ಮ್ ಮಾಡಿಕೊಂಡು ಅಪ್ಲೈ ಮಾಡಿ. OBC ಅಂತಂದರೆ ಸೆಂಟ್ರಲಲ್ಲಿ OBC 3A 2A 3B ಆ ಥರ ಬರುತ್ತಲ್ಲ, ಅದಲ್ಲ. ಸ್ಟೇಟ್ಗೆ OBC NCL ಅಂತ ಬರುತ್ತೆ. ಅದರಲ್ಲಿ ನಾನ್ ಕ್ರೀಮಿ ಲೇಯರ್ ಅಂತ ಲೈನ್ ಮೆನ್ಷನ್ ಆಗಿದ್ದರೆ ಮಾತ್ರ ನಿಮಗೆ OBC ಅಂಡರು ರಿಸರ್ವೇಷನ್ ಕೊಡೋದು. ನೀವು ಜನರಲ್ ಕ್ಯಾಟಗರಿಲೇ ಕ್ಲಿಯರ್ ಮಾಡಿದ್ರೂ OBC ರಿಸರ್ವೇಷನ್ಗೆ ಆಫ್ ಮಾಡಿದರೆ ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ, ನಿಮ್ಮ ಹತ್ರ ವ್ಯಾಲಿಡ್ ಸರ್ಟಿಫಿಕೇಟ್ ಇಲ್ಲ ಅಂದರೆ. ಸೊ ಈ ಸಲ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಸರ್ಟಿಫಿಕೇಟು ಆನ್ ಆರ್ ಆಫ್ಟರ್ 1/4/2025 ಟಿಲ್ ದ ಡೇಟ್ ಆಫ್ ಇಂಟರ್ವ್ಯೂವರೆಗೂ ವ್ಯಾಲಿಡ್ ಇರಬೇಕು. ಸೊ ಏಪ್ರಿಲ್ 1 2025 ಮೇಲೆ ನಿಮ್ಮ ಸರ್ಟಿಫಿಕೇಟ್ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ಅಪ್ಲಿಕೇಶನ್ ಇವಾಗ ಆಗ್ತಿದ್ದೀರಾ ಅಥವಾ ನೀವು ಅದಾದಮೇಲೆ ಯಾವಾಗಲಾದ್ರು ಮಾಡಿಸಿ. ನೀವು ಮೇಯ್ನ್ಸ್ ಎಕ್ಸಾಮ್ ಬಂದುಬಿಟ್ಟು ಅಪ್ಲೈ ಮಾಡಿ, ಒಟ್ಟಿಗೆ ನೀವು ಇಂಟರ್ವ್ಯೂಗೆ ಹೋಗಬೇಕಾದ್ರೆ ನಿಮ್ಮ ಹತ್ರ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. OBC NCL ಅಂದರೆ ಸೆಂಟ್ರಲ್ದು. ಸೊ ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೂ ನಮ್ಮ ಸ್ಟೇಟ್ಗೂ ಏನು ಡಿಫ್ರೆನ್ಸು ಆ್ಯಂಡ್ ಹೇಗೆ ಅಪ್ಲೈ ಮಾಡೋದು ಅಂತ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ನೀವು ಆ ವಿಡಿಯೋ ರೆಫರ್ ಮಾಡ್ಬೋದು, ಅದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಈ ಡೌಟ್ ಕ್ಲಿಯರ್ ಆಯಿತು ಅನ್ಕೋತೀನಿ. ಪ್ಲೀಸ್ ಒಂದೊಂದು ಕ್ಯಾಟಗರಿಗಳು ಸ್ಟೇಟಲ್ಲಿ OBC ಇದ್ದು ಸೆಂಟ್ರಲ್ OBC ಇರಲ್ಲ. ಈ ಮಿಸ್ಟೇಕಿಂದ ತುಂಬ ಜನ ಲಾಸ್ಟ್ ಇಯರು ನನ್ನ ಬ್ಯಾಚಲ್ಲೇ ತುಂಬ ಜನಕ್ಕೆ ರೆಕ್ರೂಟ್ಮೆಂಟ್ ಮಿಸ್ ಆಗಿದೆ. ಎಲ್ಲ ಎಕ್ಸಾಮ್ ಕ್ಲಿಯರ್ ಆಗಿ ಇಂಟರ್ವ್ಯೂ ಕ್ಲಿಯರ್ ಆಗಿದ್ದವರೆಗೂ ಪ್ಲೇಸ್ಮೆಂಟ್ ಕೊಟ್ಟಿಲ್ಲ. ಸೊ ಬಿ ಕೇರ್ಫುಲ್ ಅಬೌಟ್ ದಿಸ್.
ಆ್ಯಂಡ್ ಈಗ ಎಜುಕೇಷನ್ ಕ್ವಾಲಿಫಿಕೇಷನಿಗೆ ಬಂದರೆ 21/7/2025 ಅಂದರೆ ನೀವು ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇ ಅಷ್ಟರೊಳಗೆ ನಿಮ್ಮ ಫೈನಲ್ ಸೆಮ್ ರಿಸಲ್ಟ್ ಬಂದಿರಬೇಕು ಡಿಗ್ರಿದು. MSc ಮಾಡ್ತಿದ್ರೆ ನೋ ಪ್ರಾಬ್ಲಮ್, ಮೊದಲೇ ನಿಮ್ಮದು ಡಿಗ್ರಿ ಮುಗಿದೋಗಿರುತ್ತೆ. ಸೊ ಡಿಗ್ರಿ ಅವ್ರದ್ದು ಅಥವಾ BCom BSc ಏನು ಮಾಡ್ತಿದ್ದೀರಾ ನಿಮ್ಮದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ರಿಸಲ್ಟು ಬಂದುಬಿಟ್ಟು ಫೈನಲ್ಸ್ ರಿಸಲ್ಟು 21ಗೆ ಬಂದಿರಬೇಕು. 21/7/2025ಗೆ ನಿಮ್ಮ ಫೈನಲ್ ರಿಸಲ್ಟ್ ಬಂದರೆ ನೀವು ಎಲಿಜಿಬಲ್ ಇರ್ತೀರಾ. ಅದಕ್ಕಿಂತ ಲೇಟಾಗಿ ಬಂದು ನೀವು ಅಪ್ಲೈ ಮಾಡಿದರೆ ನೀವು ಎಲಿಜಿಬಿಲಿಟಿ ಇರಲ್ಲ. ನೀವು ಎಕ್ಸಾಮ್ ಕ್ಲಿಯರ್ ಆದ್ರೂ ಅವರು ಡಿಸ್ಕ್ವಾಲಿಫೈ ಮಾಡಿ ಕಳಿಸ್ತಾರೆ. ಸೊ ಈ ಡೌಟ್ ಇದು ಕ್ಲಿಯರ್ ಆಯಿತು ಅನ್ಕೋತೀನಿ. 5 ಆ್ಯಂಡ್ ರಿಮೈನಿಂಗ್ ಆಲ್ ಅದರ್ ಕ್ಯಾಟಗರಿಗಳಿಗೆ 850 ಎಕ್ಸಾಮಿನೇಷನ್ ಫೀಸ್. ಎಕ್ಸಾಮ್ ಪ್ಯಾಟ್ರನ್ ಎಲ್ರಿಗೂ ಗೊತ್ತು ಅನ್ಕೋತೀನಿ. ಇಂಗ್ಲೀಷ್, ಕ್ವಾಂಟ್, ರೀಸನಿಂಗ್ ಇರುತ್ತೆ ಪ್ರಿಲಿಮ್ಸಲ್ಲಿ. ಇಂಗ್ಲೀಷ್ ಬಂದುಬಿಟ್ಟು 30 ಕ್ವಶನ್ನು 30 ಮಾರ್ಕ್ಸು, ಕ್ವಾಂಟ್ ಮತ್ತು ರೀಸನಿಂಗು 35 ಕ್ವಶನ್ನು 30 ಮಾರ್ಕ್ಸು, ಆ್ಯಂಡ್ ರೀಸನಿಂಗ್ ಬಂದುಬಿಟ್ಟು 35 ಕ್ವಶನ್ 40 ಮಾರ್ಕ್ಸ್. ಇದು ಸ್ವಲ್ಪ ಚೇಂಜ್ ಆಗಿದೆ ಪ್ಯಾಟ್ರನ್ನು. ಪ್ರೀವಿಯಸ್ಲಿ 35 ಕ್ವಶನ್ಗೆ ಕ್ವಾಂಟು 35 ಮಾರ್ಕ್ಸ್ ಇತ್ತು, ರೀಸನಿಂಗ್ 35 ಕ್ವಶನ್ಗೆ 35 ಮಾರ್ಕ್ಸ್ ಇತ್ತು. ಬಟ್ ಈ ಸಲ ರೀಸನಿಂಗ್ ಎಬಿಲಿಟಿ ಬಂದುಬಿಟ್ಟು 5 ಮಾರ್ಕ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಮೇ ಬಿ 1 ಪಜಲ್ 2 ಮಾರ್ಕ್ಸ್ ಇರಬಹುದು ಐ ಗೆಸ್, ಅಥವಾ ಯಾವ್ದಾದ್ರು ಒಂದು 5 ಮಾರ್ಕ್ಸಿಂದು ಒಂದು ಪಜಲು ಅಥವಾ ಕೋಡಿಂಗ್, ಡಿಕೋಡಿಂಗ್ ಅಥವಾ ಮಿಷಿನ್ ಇನ್ಪುಟ್ ಏನೇ ಬರ್ಬೋದು, ಅದೊಂದು ಚೇಂಜ್ ಆಗಿದೆ ಈ ಸಲ ಪ್ಯಾಟ್ರನಲ್ಲಿ. ಸೊ ಯೂಶಲಿ SBI ಏನು ಫಾಲೋ ಮಾಡುತ್ತೆ ಅದೇ ಮಾಡ್ತಾರೆ. SBI ಸ್ವಲ್ಪ ಚೇಂಜ್ ಮಾಡ್ತು ಈ ಸಲ ಪ್ಯಾಟ್ರನ್ 2025 ನೋಟಿಫಿಕೇಷನಲ್ಲಿ. ಸೊ ಇವರು ಅದೇ ಪ್ಯಾಟ್ರನ್ ಅದೇ ಟ್ರೆಂಡ್ನ ಫಾಲೋ ಮಾಡ್ತಿದ್ದಾರೆ. ಇದೊಂದು ಚೇಂಜ್ ಆಗಿದೆ ನೋಟಿಫಿಕೇಷನಲ್ಲಿ. ಅದು ಬಿಟ್ಟರೆ ಇನ್ನು ಮೈನ್ಸ್ ಪ್ಯಾಟ್ರನ್ನು ರೀಸನಿಂಗ್ ಬಂದುಬಿಟ್ಟು 40 ಕ್ವಶನ್ನು 60 ಮಾರ್ಕ್ಸು, ಜನರಲ್ ಅವೇರ್ನೆಸ್ 35 ಕ್ವಶನ್ನು 50 ಮಾರ್ಕ್ಸು, ಇಂಗ್ಲೀಷ್ 35 ಕ್ವಶನ್ 40 ಮಾರ್ಕ್ಸು, ಆ್ಯಂಡ್ ಡಾಟಾ ಅನಾಲಿಸಿಸ್ ಬಂದುಬಿಟ್ಟು 35 ಕ್ವಶನ್ 50 ಮಾರ್ಕ್ಸು. ಇದಿಷ್ಟು ಮೇನ್ಸಲ್ಲಿರುತ್ತೆ. ಪ್ಲಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ ಮೇನ್ಸಲ್ಲಿ, ಟೈಪಿಂಗ್ ಇರುತ್ತೆ 25 ಮಾರ್ಕ್ಸಿಗೆ 2 ಕ್ವಶನ್ ಇರುತ್ತೆ, ಎಸ್ಸೆ ಇರುತ್ತೆ, ಒಂದು ಕಾಂಪ್ರಹೆನ್ಷನ್ ಅಂತ ಕೊಟ್ಟಿದ್ದಾರೆ, ಲೆಟರ್ ರೈಟಿಂಗ್ ಇರುತ್ತೆ. ನಮಗೆ ಲೆಟರ್ ರೈಟಿಂಗ್ ಇತ್ತು, ಎಸ್ಸೆ ಆ್ಯಂಡ್ ಕಾಂಪ್ರಹೆನ್ಷನ್ಸ್. ಸೊ 25 ಮಾರ್ಕ್ಸು. ಅದರಲ್ಲಿ ಆಪ್ಷನ್ಸ್ ಇರುತ್ತೆ. ಈಗ ಎಸ್ಸೆ ಇದ್ದರೆ ಮೂರು ಇರುತ್ತೆ, ಮೂರಲ್ಲಿ ನೀವು ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಮಿನಿಮಮ್ ವರ್ಡ್ಸ್ ಅಂತ ಅವರೇ ಕೊಟ್ಟಿರ್ತಾರೆ, ಅಷ್ಟು ವರ್ಡ್ ಬರೀಬೇಕು. ಯೂಶಲಿ 150 to 250 ಅಥವಾ 250 to 300 ಆ ಥರ ಇರುತ್ತೆ ವರ್ಡ್ ಲಿಮಿಟು. ಸೊ ಇದು ಪ್ಯಾಟ್ರನ್ನು ಪ್ರಿಲಿಮ್ಸು ಮೇನ್ಸು ಕ್ಲಿಯರ್ ಆದಮೇಲೆ ಪ್ರಿಲಿಮ್ಸು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಮೇನ್ಸ್ನ ಸ್ಕೋರ್ನ ಇಂಟರ್ವ್ಯೂ ಕ್ಯಾರಿ ಮಾಡ್ಕೋತಾರೆ. ಸೊ ಮೇನ್ಸ್ದು 80%, ಇಂಟರ್ವ್ಯೂದು 20%, ಮೀನ್ಸ್ 80:20 ಫೈನಲ್ ಸೆಲೆಕ್ಷನ್ಗೆ ಕೌಂಟ್ ಮಾಡೋದು. ಸೊ ಮೇನ್ಸಲ್ಲಿ ತುಂಬ ಒಳ್ಳೆ ಸ್ಕೋರ್ ಬೇಕು. ಆ್ಯಂಡ್ ಅದು ಬಿಟ್ಟು ಈಗ ಪರ್ಸ್ನಾಲಿಟಿ ಟೆಸ್ಟ್ ಅಂತ ಹೊಸ್ದಾಗಿ ಈ ವರ್ಷ ಆ್ಯಡ್ ಮಾಡಿದ್ದು, ಅದು ಒಂದು ಖುಷಿ ಏನು ಅಂತಂದರೆ ಹೊಸ್ದಾಗಿ ಆ್ಯಡ್ ಮಾಡಿದ್ದಾರೆ, ಬಟ್ ಅದನ್ನು ಸ್ಕೋರಿಂಗ್ ಕೊಡಲ್ವಂತೆ, ನಾನ್ ಕ್ವಾಲಿಫೈಯಿಂಗ್ ಇನ್ ನೇಚರು. ಸೊ ಅದ್ರದ್ದು ಸ್ಕೋರ್ ಏನು ನಿಮ್ಮದು ಕನ್ಸಿಡರ್ ಆಗೋಲ್ಲ. ನಿಮ್ಮ ಪರ್ಸ್ನಾಲಿಟಿ ಟೆಸ್ಟಲ್ಲಿ ಏನು ಗೊತ್ತಾಗುತ್ತೆ, ಪರ್ಸ್ನಾಲಿಟಿ ಪ್ರೊಫೈಲ್ ಆಫ್ ದ ಕ್ಯಾಂಡಿಡೇಟ್ ವಿಲ್ ಬಿ ಪ್ಲೇಸ್ಡ್ ಬಿಫೋರ್ ದ ಇಂಟರ್ವ್ಯೂ ಪ್ಯಾನಲ್. ನಿಮ್ಮ ಪರ್ಸ್ನಾಲಿಟಿ ಪ್ರೊಫೈಲ್ ಏನು ಅವರು ನೀವು ಏನು ಇನ್ಫಾರ್ಮೇಷನ್ ಕೊಡ್ತಾರೆ, ಅದರಲ್ಲಿ ಏನು ಡಿಡಕ್ಟ್ ಮಾಡ್ತಾರೆ ಅದನ್ನು ಇಂಟರ್ವ್ಯೂ ಪ್ಯಾನಲ್ ಮೆಂಬರ್ಸಿಗೆ ಕೊಡ್ತಾರೆ. ಸೊ ದಟ್ಸ್ ವಾಟ್ ದೇ ಹ್ಯಾವ್ ಮೆನ್ಷನ್ಡ್ ಇನ್ ದ ನೋಟಿಫಿಕೇಷನ್. ಬಟ್ ಆ್ಯಕ್ಚುಲಾಗಿ ಏನಾಗುತ್ತೆ ಅಂತ ವಿ ಡೋಂಟ್ ನೋ, ಬಿಕಾಸ್ ಫಸ್ಟ್ ಟೈಮ್ ಇದಾಗ್ತಿರೋದು. ಸೊ ನಥಿಂಗ್ ಟು ವರಿ, ಇಂಟರ್ವ್ಯೂ ಸ್ಕೋರ್ ಮಾತ್ರ ಕೌಂಟ್ ಮಾಡ್ತೀವಿ. ಈಗ ಮುಂದೆ ನೋಟಿಫಿಕೇಷನಲ್ಲೂ ಇಂಟರ್ವ್ಯೂ ಮತ್ತು ಮೇನ್ಸ್ದು ಕ್ಲಿಯರಾಗಿ ಕೊಟ್ಟಿದ್ದಾರೆ, ಸ್ಕೋರಿಂಗು 80:20 ತೊಗೋತೀವಿ ಅಂತ. ಸೊ ಪರ್ಸ್ನಾಲಿಟಿ ಟೆಸ್ಟ್ ಏನು ಸ್ಕೋರು ಆ ಥರ ಕೊಡ್ತೀವಿ ಅಂತ ಹೇಳಿಲ್ಲ. ಸೊ ಇಂಟರ್ವ್ಯೂ ನಿಮಗೆ 100 ಮಾರ್ಕ್ಸಿಗಿರುತ್ತೆ. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಮತ್ತು ಎಕ್ಸಾಮಿನೇಷನ್ ಮುಗಿದು ನಿಮ್ಮದು ಪ್ರೊಸೆಸ್ ಮುಗಿಯೋಕ್ಕೆ ಯಾವುದೇ ಡಾಕ್ಯುಮೆಂಟ್ ಇಟ್ಕೊಂಡಿರಬೇಕು ಅಂತ ಡೀಟೇಲಾಗಿ ಕೊಟ್ಟಿದ್ದಾರೆ. ಇದೆಲ್ಲ ಮತ್ತೆ ಈಗ ಇಂಟರ್ವ್ಯೂ ಕಾಲ್ ಮಾಡಿದಾಗ ಮತ್ತೆ ಯಾವ್ಯಾವ ಡಾಕ್ಯುಮೆಂಟ್ ತೊಗೋಬೇಕು ಅಂತ ಕೊಡ್ತಾರೆ. ಪ್ರಿಲಿಮ್ಸ್ ಕಾಲ್ ಲೆಟರಲ್ಲೂ ಏನೇನು ಡಾಕ್ಯುಮೆಂಟ್ ತೊಗೋಬೇಕು, ಮೇನ್ಸ್ ಕಾಲ್ ಲೆಟರಲ್ಲೂ ಯಾವ್ಯಾವ ಡಾಕ್ಯುಮೆಂಟ್ ತೊಗೋಬೇಕು ಅಂತ ಪ್ರತಿ ಕಾಲ್ ಲೆಟರಲ್ಲೂ ಕೊಡ್ತಾರೆ. ನಾನು ಅವಾಗಲೇ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಎಕ್ಸೆಪ್ಟ್ ಇವಾಗ ಇಂಪಾರ್ಟೆಂಟ್ ಏನು ಅಂತಂದರೆ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಹತ್ರ ಯಾವುದೇ ಡಾಕ್ಯುಮೆಂಟ್ ಇರಬೇಕು ಅನ್ನೋದು ಅದು ನೆಕ್ಸ್ಟ್ ಸ್ಲೈಡಲ್ಲಿ ಬರುತ್ತೆ, ಇಲ್ಲೇ ತೋರಿಸ್ತೀನಿ. ಅಥವಾ ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕೋದನ್ನ ಸ್ಟೆಪ್ ಬೈ ಸ್ಟೆಪ್ಪು ಒಂದು ಅಪ್ಲಿಕೇಶನ್ ಹಾಕೇ ತೋರಿಸ್ತೀನಿ. ಯು ಕ್ಯಾನ್ ಫಾಲೋ ದಟ್ ಅಪ್ಲಿಕೇಶನ್. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ. ಇನ್ ಕೇಸ್ ಕ್ಯಾಂಡಿಡೇಟ್ ಏನಾದರೂ OBC, ಫಾರ್ ಎಕ್ಸಾಂಪಲ್ OBCಗೆ ಅಪ್ಲೈ ಮಾಡಿದ್ದು, ಬಟ್ OBC ಸರ್ಟಿಫಿಕೇಟ್ ಇಲ್ಲ, ಆದ್ರೂ ನಾನು ಜನರಲಲ್ಲಿ ಕ್ಲಿಯರ್ ಮಾಡಿದ್ದೀನಲ್ಲ, ನನಗೆ ಕೊಡಿ ಸೀಟು ಅಂತಂದರೆ ಅವರು ಸೀಟ್ ಕೊಡಲ್ಲ, ರಿಜೆಕ್ಟ್ ಮಾಡ್ತಾರೆ. ಅದನ್ನು ಇಲ್ಲಿ ಈ ಲೈನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನೀವು ಯಾವ ಕ್ಯಾಟಗರಿಗೆ ಅಪ್ಲೈ ಮಾಡಿರ್ತೀರ ಅದೇ ಕ್ಯಾಟಗರಿ ಸರ್ಟಿಫಿಕೇಟು ಕೊಡಬೇಕು. ನೀವು ಒಬ್ಬೊಬ್ಬರು OBCಗೆ ಅಪ್ಲೈ ಮಾಡಿ ಜನರಲ್ ಮೆರಿಟಲ್ಲಿ ಸೆಲೆಕ್ಟ್ ಆಗಿರ್ತಾರೆ, ಸ್ಟಿಲ್ ಅವರು OBC ಸರ್ಟಿಫಿಕೇಟ್ ಕೊಡಲೇಬೇಕು. ಅದೇ ಈ ಲೈನಿನ ಸಾರಾಂಶ. ಸೊ ನೀವು ನೋಟಿಫಿಕೇಷನನ್ನು ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಓದಿ. ಸೊ ಇದು ಮತ್ತೆ ಫೀಸ್ ಔಟು ಅಪ್ಲೈ ಅಂತ ಕೊಟ್ಬಿಟ್ಟು ಫೀಸ್ ಕೊಟ್ಟಿದ್ದಾರೆ. ನಾನು ಅಪ್ಲೈ ಮಾಡೋ ಸ್ಟೆಪ್ ಬೈ ಸ್ಟೆಪ್
ತೋರಿಸ್ತೀನಿ. ಆ್ಯಂಡ್ ಬಿಫೋರ್ ಅಪ್ಲೈಯಿಂಗ್ ಏನೇನು ಇರಬೇಕು ಅಂದರೆ ನಿಮ್ಮ ಹತ್ರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು, ಆದಮೇಲೆ ಸಿಗ್ನೇಚರು, ನಿಮ್ಮ ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನ್ನು ಆ್ಯಂಡ್ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಇದೇ PDF-ಅಲ್ಲಿದೆ. ಸೊ ಸೇಮ್ ಅವ್ರು ಏನು ಬರೀತಾರೆ ಅದನ್ನೇ ನೀವು ಬರೀಬೇಕು. ಅದು ಬ್ಲ್ಯಾಂಕ್ ಬಿಟ್ಟಿದ್ದಾರಲ್ಲ ಆ ಸ್ಪೇಸಿಗೆ ನಿಮ್ಮ ಫುಲ್ ನೇಮ್ ಬರೀಬೇಕು. ಸೊ ಅಂದ್ಬಿಟ್ರೆ SSLC 10th ಮಾರ್ಕ್ಸ್, ಸ್ಟ್ಯಾಂಡರ್ಡ್ ಈಕ್ವಲೆಂಟ್ ಮಾರ್ಕ್ಸ್ ಸರ್ಟಿಫಿಕೇಟ್ ಇರಬೇಕು. ಆ್ಯಂಡ್ ಇನ್ನು ಉಳಿದಿದ್ದೆಲ್ಲ JPG ಫಾರ್ಮೆಟ್ ಇರಬೇಕು. ಒಂದು ಎಷ್ಟು KB ಇರಬೇಕು ಅದೆಲ್ಲ ಕ್ಲಿಯರಾಗಿ ಅವರೇ ಮೆನ್ಷನ್ ಮಾಡಿರ್ತಾರೆ. ಫೋಟೋ ರೆಡ್ಯೂಸಿಂಗು ಎಷ್ಟು. ನೆಕ್ಸ್ಟ್ ಡಿಕ್ಲರೇಷನ್ ಅಂತ ತೋರಿಸ್ತೀನಿ. ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಸ್ವಲ್ಪ ಕೇರ್ಫುಲ್ಲಾಗಿ ಬರೀರಿ, ಅದೇನಿರುತ್ತೆ ಹಂಗೆ ಅಂತ. ಪ್ರತಿ ಎಕ್ಸಾಮು ನೀವು ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಆಗಲಿ ಮೇನ್ಸಲ್ಲಿ ಹೋದರೆ ನಿಮ್ಮ ಹತ್ರ ಮತ್ತೆ ಕಾಲ್ ಲೆಟರ್ ಮೇಲೆ ನೀವು ಅಲ್ಲಿ ಒಂದು ಕೊಟೇಶನ್ ಬರುತ್ತೆ, ಅದನ್ನು ನೀವು ಬರೀಬೇಕು. ಅದೊಂದೇ ಎಕ್ಸಾಮಿನೇಷನಲ್ಲಿ ನೀವು ಪೆನ್ ಯೂಸ್ ಮಾಡಿ ಬರೆಯುವಂಥದ್ದು. ಇನ್ನು ಉಳಿದೆಲ್ಲ ನೀವು ಪರ್ಸ್ನಲ್ ವರ್ಕ್ಶೀಟ್ ಕೊಡ್ತಾರೆ ವರ್ಕ್ ಮಾಡೋದಕ್ಕೆ. ಇನ್ನು ಉಳಿದೆಲ್ಲ MCQ ಇರುತ್ತೆ. ಸೊ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಮಾತ್ರ ಎಕ್ಸಾಮ್ ಹಾಲಲ್ಲೂ ಇರುತ್ತೆ. ಸೊ ಅದನ್ನು ನೀವು ಎಕ್ಸಾಮ್ ಹಾಲಲ್ಲೂ ಬರೀಬೇಕು. ಸೊ ಈಗ ಟೋಟಲ್ ವೇಕೆನ್ಸಿ ನೋಡೋಣ. ವೇಕೆನ್ಸಿ ಬಂದುಬಿಟ್ಟು ಬ್ಯಾಂಕ್ ಆಫ್ ಬರೋಡಾ 1000, ಬ್ಯಾಂಕ್ ಆಫ್ ಇಂಡಿಯಾ 700, ಬ್ಯಾಂಕ್ ಆಫ್ ಮಹಾರಾಷ್ಟ್ರ 1000, ಕೆನರಾ ಬ್ಯಾಂಕ್ 1000, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 500, ಇಂಡಿಯನ್ ಬ್ಯಾಂಕ್ ಇನ್ನೂ ರಿಲೀಸ್ ಮಾಡಿಲ್ಲ, ಮೇ ಬಿ ರಿಲೀಸ್ ಮಾಡ್ಬೋದು. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ 450, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 200, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ 358, ಯುಕೋ ಆ್ಯಂಡ್ ಯೂನಿಯನ್ ಬ್ಯಾಂಕ್ ರಿಲೀಸ್ ಮಾಡಿಲ್ಲ. ಯೂನಿಯನ್ ಬ್ಯಾಂಕ್ ಪ್ರೀವಿಯಸ್ ಇಯರು ರಿಲೀಸ್ ಮಾಡಿಲ್ಲ. ಲೆಟ್ಸ್ ಹೋಪ್ ದಿಸ್ ಇಯರ್ ದೇ ಮೈಟ್ ರಿಲೀಸ್. ಸೊ ಎಕ್ಸಾಮಿನೇಷನ್ ಸೆಂಟರ್ ಬಂದುಬಿಟ್ಟು ಇದು ಕರ್ನಾಟಕದ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಮಾತ್ರ ಹೇಳ್ತೀನಿ ನಾನು. ಸೊ ಇದೆಲ್ಲ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲೆಲ್ಲಿದೆ ಅಂತ, ಇದು ಮೇನ್ಸ್ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲೆಲ್ಲಿದೆ ಅಂತ ಸೊ ಡೀಟೇಲ್ ಇದೆ. ಇದು ನೀವು ಒಂದು ಸಲ ಗೋ ಥ್ರೂ ಮಾಡಿ ನಿಮಗೆ ನಿಯರೆಸ್ಟ್ ಎಕ್ಸಾಮಿನೇಷನ್ ಸೆಂಟರ್ ಯಾವ್ದು ಸಿಗುತ್ತೆ ಆ ಎಕ್ಸಾಮಿನೇಷನ್ ಸೆಂಟರ್ನ ಅಪ್ಲೈ ಮಾಡಿ. ಸೊ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಇದೆ ನೋಡಿ, ಇಲ್ಲಿ ನಿಮ್ಮ ನೇಮ್ ಇರಬೇಕು. ಆ್ಯಂಡ್ ಇದೇ ಸೇಮ್ ಡಿಕ್ಲರೇಷನ್ನ ಬರೆದ್ಬಿಟ್ಟು ಫೋಟೋ ಕಾಪಿ ತೊಗೊಂಡ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಬೇಕು. ಅಪ್ಲಿಕೇಶನ್ ಹಾಕಬೇಕಿದ್ರೆ. ಆ್ಯಂಡ್ ಅಪ್ಲಿಕೇಶನ್ನ ನಾನು ಒಂದು ಡಮ್ಮಿ ಅಪ್ಲಿಕೇಶನ್ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ಪು. ಸೊ ಈ ವಿಡಿಯೋಗೆ ಇಷ್ಟೇ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಓದ್ಕೊಳ್ಳಿ. ಅಪ್ಲಿಕೇಶನ್ ಮೇ ಬಿ ಸಂಡೇ ಅಥವಾ ಸ್ಯಾಟರ್ಡೇ ನಾನು ವಿಡಿಯೋ ರೆಕಾರ್ಡ್ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.